ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಗೃಹಲಕ್ಷ್ಮಿಯ 6ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೋ ಅಂತವರಿಗೆ 2 ರೂಲ್ಸ್ ಗಳನ್ನ ಹೊಸದಾಗಿ ತಂದಿರುವಂತದ್ದು. ಇದರ ಬಗ್ಗೆ ಜನತಾ ದರ್ಶನದಲ್ಲಿ ಶ್ರೀಮತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು. ಹಾಗಾದ್ರೆ ಏನು ಆ 2 ಹೊಸ ರೂಲ್ಸ್ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿಗೆ ಸಂಬಂಧಿಸಿದ ಹಾಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಹಾಗೆ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ನಂತರ ಎಲ್ಲಾ ರೀತಿಯಾದಂತಹ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಸಾಲ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ಮಾಹಿತಿಯನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಒಂದು 90% ಅಷ್ಟು ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ 1 ಕಂತಿನಿಂದ 5ನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ 6ನೇ ಕಂತಿನ ಹಣಕ್ಕೆ ಸಂಬಂಧಿಸಿದ ಹಾಗೆ 2 ಹೊಸ ರೂಲ್ಸ್ ಗಳನ್ನ ಜನತಾ ದರ್ಶನದಲ್ಲಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು. ಹಾಗಾದ್ರೆ ಏನು ಆ 2 ರೂಲ್ಸ್ ಗಳು ಅನ್ನೋದನ್ನ ತಿಳಿಯೋಣ. ಮೊದಲನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ 7 ಎಕರೆ ಜಮೀನನ್ನ ಹೊಂದಿದ್ದಾರೆ. ಯಾರು ಫಲಾನುಭವಿಗಳು 7 ಎಕರೆ ಜಮೀನನ್ನ ಹೊಂದಿದ್ದಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು. ವೀಕ್ಷಕರೇ, ಇದು ಮೊದಲು ಕೂಡ ಈ ಒಂದು ಯೋಜನೆ ಜಾರಿಯಲ್ಲಿತ್ತು, ಈ ಒಂದು ಮಾಹಿತಿ ಜಾರಿಯಲ್ಲಿತ್ತು. ಆದರೆ ಮತ್ತೊಮ್ಮೆ ಎಲ್ಲಾ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೂ ಕೂಡ ಗೊತ್ತಾಗಲಿ ಅನ್ನುವಂತಹ ವಿಚಾರವಾಗಿ ಮತ್ತೆ ಜನತಾ ದರ್ಶನದಲ್ಲಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತದ್ದು. 7 ಎಕರೆಗಿಂತ ಒಳಗಡೆ ಇರೋರಿಗೆ 6ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬರುತ್ತೆ. 7 ಎಕರೆಗಿಂತ ಹೆಚ್ಚು 7 ಎಕರೆ ಇರುವಂತಹವರಿಗೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು 2ನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ ಜನತಾ ದರ್ಶನದಲ್ಲಿ ಹೋಗಿ ಮುಖಾಮುಖಿ ಭೇಟಿ ಮಾಡಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು ಜನಗಳು, ಫಲಾನುಭವಿಗಳು. ಏನಪ್ಪಾ ಅಂತಂದ್ರೆ, ಸರ್ ನಾವು ಯಾವುದೇ ರೀತಿಯಾದಂತಹ GST ಫೈಲ್ ಮಾಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, ಹಾಗೇನೆ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೇವೆ, ಆದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಹಾಕಿರುವಂತದ್ದು. ಇದಕ್ಕೆ ಉತ್ತರ ಕೊಟ್ಟಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ನಾವು ಈಗ ಆಲ್ರೆಡಿ ಒಂದಷ್ಟು ಲಿಸ್ಟ್ ಅನ್ನ ಮಾಡಿದ್ದೇವೆ, ಆದ್ರಿಂದ ಆ ಲಿಸ್ಟ್ ಪ್ರಕಾರ ನಾವು ಹಣವನ್ನ ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡ್ತೇವೆ, ಖಂಡಿತವಾಗಿ ಹಣವನ್ನ ಬಿಡುಗಡೆ ಮಾಡ್ತೇವೆ, ನೀವು ಯಾವುದೇ ರೀತಿಯಾದಂತಹ ಬೇಸರವನ್ನ ಪಟ್ಕೊಳ್ಳುವಂತಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು. ನಂತರ ಆಗ್ಲೇ ಹೇಳಿದಾಗೆ 7 ಎಕರೆ ಜಮೀನಿರುವಂತವ್ರಿಗೆ ಹಣ ಬರೋದಿಲ್ಲ ಅಂತ ಹೇಳದ್ನಲ್ಲ, ಅವರ ಲಿಸ್ಟ್ ಅನ್ನ ಈಗ ಆಲ್ರೆಡಿ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರಿಗೆ ಗೃಹಲಕ್ಷ್ಮಿ ಹಣ 6ನೇ ಕಂತಿನ ಹಣ ಬರೋದಿಲ್ಲ ಅನ್ನೋದನ್ನ ಲಿಸ್ಟ್ ಮಾಡಿ ನಿಮ್ಮ ಹತ್ತಿರದ ಆರ್ಥಿಕ ಇಲಾಖೆಯವರಿಗೆ ನೀಡ್ತಾರೆ, ಇಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡ್ತಾರೆ, ಅಲ್ವಾ ಅಂಗನವಾಡಿ ಟೀಚರ್ಸ್ಗೆ ಕೊಡ್ತಾರೆ. ನೀವು ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ಖಚಿತ ಪಡಿಸ್ಕೊಳ್ಬಹುದು. ಅಲ್ಲಿ ಹೋಗಿ, ಎಲ್ಲಿ ಅಂಗನವಾಡಿಗೆ ಹೋಗಿ. ಸೊ ಇದಿಷ್ಟು ಇವತ್ತಿನ ಸುದ್ದಿ ಆಗಿರುವಂತದ್ದು. ಮತ್ತೆ ಹೊಸ ಅಪ್ಡೇಟ್ ಜೊತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರಿದೇನೆ ಶೇರ್ ಮಾಡಿ. ನಮಸ್ಕಾರ.